ಕೂಡಿ ಬಾಳಿದರೆ ಸ್ವರ್ಗ ಸುಖ ಅಂತೇಳಿ. ನಮ್ಮ ಹಳ್ಳಿ ಜೀವನನ ಹಾಗೆ, ನಾವೆಲ್ಲರೂ ಕೂಡಿ ಬಾಳ್ಬೇಕು. ಹೋಗುವಾಗ ಯಾರು ಕಟ್ಕೊಂಡು ಏನು ಹೋಗುದಿಲ್ಲ, ಆದ್ರೆ ಇದ್ದಾಗ ಒಬ್ಬರಿಗೊಬ್ಬರು ಪ್ರೀತಿ, ವಿಶ್ವಾಸ, ಗೌರವ ಕೊಟ್ಟು ಒಬ್ಬರಿಗೊಬ್ಬರು ಸಹಾಯ ಸಹಕಾರ ಮಾಡ್ಕೊಂಡು ಹೋದಾಗ ಮಾತ್ರ ಆ ಜೀವನ ಸಾರ್ಥಕ ಆಗುತ್ತಾ. ಆ ನಿಟ್ಟಿನಲ್ಲಿ ಇವತ್ತು ಅಂತ ಒಂದು ಸಾರ್ಥಕ ಬದುಕನ್ನ ಮುಡಿ ಗ್ರಾಮದಲ್ಲಿ ನೀವೆಲ್ಲರೂ ಸೇರಿ ಮಾಡಿದ್ದೀರಿ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ. ಯಾವತ್ತೂ ಕೂಡ ನಮ್ಮ ಗ್ರಾಮೀಣ ಭಾಗದಲ್ಲಿ ಯಾವುದೇ ಜಾತಿ, ಮತ, ಪಂಥ, ಧರ್ಮ ದವರಾಗಿರಲಿ, ಅವ್ರ ಜೊತೆಯಲ್ಲಿ ನಾವು ಸಂಭಾಷಣೆ ಮಾಡ್ತಾ ಇರ್ಬೇಕಾದ್ರೆ ನಾವು ಜಾತಿ ನೋಡೋದಿಲ್ಲ. ಏನಂತ ಹೇಳ್ತೀವಿ? ಕಾಕ, ಮಾವ, ಎಣ್ಣ, ಅಕ್ಕ, ಅತ್ತಿ ಅಂತ ಹೇಳಿ ಕರಿತೀವಿ ನಾವು. ನೇರವಾಗಿ ಸಂಬಂಧ ಇರದೇ ಇದ್ರು ಕೂಡ, ಒಡ ಹುಟ್ಟಿದ ಅಣ್ಣ ತಮ್ಮಂದ್ರು ಕೂಡ ಅಲ್ಲದೆ ಇದ್ರು ಕೂಡ ಏನಂತ ಕರಿತೀವಿ? ಕಾಕ ಅಂತ ಕರಿತೀವಿ, ಅಣ್ಣ ಅಂತ ಕರಿತೀವಿ, ತಮ್ಮ ಅಂತ ಕರಿತೀವಿ, ಮಾವ ಅಂತ ಕರಿತೀವಿ, ಅತ್ತೆ ಅಂತ ಕರಿತೀವಿ, ಅಕ್ಕ ಅಂತ ಕರಿತೀವಿ. ಅದು ಯಾರು ಕಲಿಸಿಕೊಟ್ಟ ಪಾಠ? ನಮ್ಮ ಗ್ರಾಮೀಣ ಜೀವನದ ಒಂದು ಭಾಗ ಅದು. ನಾವು ಒಬ್ರಿಗೊಬ್ರಿಗೆ ಗೌರವ ಕೊಡ್ತಕ್ಕಂಥದ್ದು, ಪ್ರೀತಿ ತೋರಿಸ್ತಕ್ಕಂಥದ್ದು. ಆ ಒಂದು ಪಾಠವನ್ನ ಎಲ್ಲಿಂದ ಕಲಿತೀವಿ ನಾವು ಅಂದ್ರೆ ಈ ಗ್ರಾಮೀಣ ಭಾಗದಿಂದನೇ ಬಂದಿರತಕ್ಕಂಥದ್ದು. ಇದು ಬೇರೆ ಎಲ್ಲಿಂದ ಹುಟ್ಟಿದ್ದಲ್ಲ. ಅದು ಈ ಸಂಸ್ಕೃತಿ ಏನೈತಲ್ಲ, ನಮ್ಮ ಗ್ರಾಮೀಣ ಭಾಗದ ಜನರ ಒಂದು ಜನಜೀವನದಲ್ಲಿ ನಿತ್ಯ ಆಸುವಕ್ಕಾಗಿ ಬಂದಿರತಕ್ಕಂಥ ಒಂದು ಪದ್ಧತಿ ಇದು. ಆದ್ರಿಂದ ನಾವೆಲ್ಲರೂ ಕೂಡ, ನಾವ್ಯಾರು ಬೇರೆಯವರು ಅಲ್ಲ, ಇದ್ದೂರವ್ರೆ. ನಾವೇನು ಹೊರಗಿನಿಂದ ಬಂದಿರ್ತೀವಿ, ರಾಜಕಾರಣಿಗಳು ಬಿಡ್ರಿ, ನಮ್ಮ ರಾಜಕಾರಣಿಗಳು. ಆದ್ರೆ ನೀವು ಪ್ರತಿನಿತ್ಯ ಈ ಊರಿನಲ್ಲಿ ಇದ್ದು ಬದುಕು ಮಾಡ್ತಕ್ಕಂಥವ್ರು, ಒಬ್ರಿಗೊಬ್ಬರು ಮುಖ ಬೆಳಗ್ಗೆ ಎದ್ದ ತಕ್ಷಣ ನೋಡ್ತಕ್ಕಂಥವ್ರು, ಒಬ್ಬರಿಗೊಬ್ಬರಿಗೆ ಸಹಾಯ ಸಹಕಾರ ಮಾಡಬೇಕಾದವ್ರು ಯಾರಂದ್ರೆ ನೀವೇ. ನಾವ್ಯಾರು ಬರೋಕ್ಕಾಗಲ್ಲ. ನಾವೇನೋ ಕಾರ್ಯಕ್ರಮ ಅದು ಇದು ಇದ್ದಾಗ ಬರ್ತಾ ಇರ್ತೀವಿ. ಅದ್ರ ಒಂದನ್ನ ಹೇಳೋದೇನು, ಈ ರೀತಿಯ ಒಂದು ಒಗ್ಗಟ್ಟಿನಿಂದ ಗ್ರಾಮದವರೆಲ್ಲರೂ ಸೇರಿ ಇವತ್ತು ಜಾತ್ರಾ ಮಹೋತ್ಸವಗಳ ಹಬ್ಬಗಳನ್ನ ಯಾಕೆ ಆಚರಣೆ ಮಾಡ್ತೀವಿ? ನಾವು ಜಾತ್ರಾ ಮಹೋತ್ಸವಗಳನ್ನ, ಹಬ್ಬಗಳನ್ನ, ಜಾತ್ರೆ ಯಾಕೆ ಮಾಡ್ತೀವಿ? ಎಲ್ಲರೂ ಸೇರಿ ಆ ದೇವರ ಸೇವೆ ಮಾಡೋದ್ರ ಜೊತೆಯಲ್ಲಿ ನಮ್ಗ ಆ ದೇವರು ಒಳ್ಳೇದು ಮಾಡ್ಲಿ, ಆ ಭೀಮಾಂಬಿಕಾ ದೇವಿ ನಮಗೆ ಆಶೀರ್ವಾದ ಮಾಡ್ಲಿ, ಒಳ್ಳೆ ಮಳೆ ಬೆಳೆ ಆರೋಗ್ಯ ಕೊಡ್ಲಿ ಅಂತ ಹೇಳಿ ನಾವು ಪ್ರಾರ್ಥನೆಯನ್ನು ಮಾಡ್ತೀವಿ. ದೇವರಲ್ಲಿ ಏನ್ ಬಿಡ್ಕೊಳ್ತೀವಿ? ಒಳ್ಳೆ ಮಳೆ ಬೆಳೆ ಆರೋಗ್ಯ ಕೊಡ್ಲಿ ಅಂತೇಳಿ ನಾವು ದೇವರಲ್ಲಿ ಯಾವತ್ತೂ ಕೂಡ ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು. ಅಂತ ಸಂದರ್ಭದಲ್ಲಿ ಇವತ್ತು ಜಾತ್ರಾ ಮಹೋತ್ಸವ ನಡೀತಾ ಇದೆ. ನೀವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಎರಡು ಜೋಡಿ ಮದುವೆ ಆಗ್ತಾ ಇದೆ. ಬಹಳ ಸಂತೋಷ. ಅವರು ಕೂಡ ಪುಣ್ಯವಂತರು ಅಂತ ಹೇಳಿ ನಾನು ಹೇಳಿಕ್ ಬಯಸ್ತೇನೆ. ಯಾಕಂದ್ರೆ ಅವ್ರ ಮನೆ ಮುಂದೆ ಇಷ್ಟೆಲ್ಲ ಹಣ ಖರ್ಚು ಮಾಡ್ಬೋದು, ಖರ್ಚುನು ಮಾಡ್ಬೋದು. ಆದ್ರೆ ಇಷ್ಟು ಜನ ಸೇರಿಸಿ ಪ್ರಮುಖರನ್ನ, ಸ್ವಾಮೀಜಿಯವ್ರನ್ನ, ಮುಖಂಡರನ್ನ ಎಲ್ಲರನ್ನು ಸೇರಿಸಿ ಅವ್ರ ಕಡೆಯಿಂದ ಆಶೀರ್ವಾದ ತೆಗೆದುಕೊಳ್ತಕ್ಕಂಥದ್ದು ಏನಿದೆಯಲ್ಲ, ಅದು ಎಲ್ಲಿ ಸಾಧ್ಯ ಅಂದ್ರೆ ಅದು ಸಾಮೂಹಿಕ ವಿವಾಹದಲ್ಲಿ ಮಾತ್ರ ಸಾಧ್ಯ ಅನ್ನೋ ಮಾತನ್ನ ಇವತ್ತು ಹೇಳಿಕ್ ಬಯಸ್ತೇನೆ. ನಿಮ್ಮ ಮನೆಯಲ್ಲಿ ಆದ್ರೆ ನಿಮ್ಮ ಬಂಧು ಬಳಗ ಅವರಷ್ಟ ಬಂದು ಹೋಗ್ಬೋದು. ಆದ್ರೆ ಸಾರ್ವಜನಿಕವಾಗಿ ಎಲ್ಲರನ್ನು ಸೇರಿ ಮಾಡ್ತಕ್ಕಂಥದ್ದು ಇದು ಸಾಮೂಹಿಕ ವಿವಾಹ. ಈ ಸಾಮೂಹಿಕ ವಿವಾಹದಲ್ಲಿ ನೀವೇನು ಮದುವೆ ಆಗಿದ್ದೀರಿ? ನಾನು ಒಂದು ವರರಿಗೆ ಇಬ್ಬರು ಅದಿರಿಲ್ಲ, ನಿಮ್ಮಿಬ್ಬರಿಗೆ ಹೇಳತಕ್ಕಂಥದ್ದು, ನಿಮ್ಮಲ್ಲಿ ಒಂದು ಛಲ ಇರಬೇಕು. ಸ್ವಂತ ಶಕ್ತಿಯ ಮೇಲೆ, ನಿನ್ನ ಶಕ್ತಿಯ ಮೇಲೆ ದುಡಿದು ನಿನ್ನ ಹೆಂಡತಿಯನ್ನು ಸಾಕ್ತೀನಿ ಅನ್ನೋ ಒಂದು ಛಲ ನಿನ್ನಲ್ಲಿ ಇರಬೇಕು. ಯಾವತ್ತೂ ಕೂಡ ಮಾವಂದಿರನ್ನ ಅತ್ತೆಂದ್ರನ್ನ ಪೀಡ್ಸಕ್ಕೆ ಹೋಗ್ಬಾರ್ದು. ವರದಕ್ಷಿಣೆ ಪರದಕ್ಷಿಣೆ ಹಂಗೇನಾದ್ರು ತಗೊಂಡು ಕೊಟ್ಬಿಡ್ರಿ ಬಾಳಿ, ಇಲ್ಲ ದೇವಸ್ಥಾನಕ್ಕೆಲ್ಲ ಇದನ್ನ ಮಾಡ್ಬೇಡ್ರಿ. ಯಾಕಂದ್ರೆ ಯಾವತ್ತೂ ಕೂಡ ನಮಗ ಸ್ವಾಭಿಮಾನ ಮತ್ತು ಛಲ ಶಕ್ತಿ ಇರಬೇಕಾಗುತ್ತೆ. ನಾನು ಯಾಕೆ ಹೇಳ್ತೇನೆ ಅಂದ್ರೆ, ನಾನು ಕೂಡ ಮದುವೆ ಆದ್ರೆ 1 ಗ್ರಾಮ ಬಂಗಾರನೂ ತಗೊಂಡಿಲ್ಲ, 1 ರೂಪಾಯಿನೂ ವರದಕ್ಷಿಣೆ ತಗೊಂಡಿಲ್ಲ. ನಾನು 1 ಗ್ರಾಮ ಬೀಗರ ಹಾಕ್ತೀವಿ ಅಂದ್ರೆ 2 ತೊಲಿ ಬಂಗಾರ ಹಾಕ್ತಿವಂದ್ರ, 82ನೇ ಇಸ್ವಿಗೆ 2 ತೊಲಿ ಬಂಗಾರ ಹಾಕ್ತೀನಿ ಅಂತಂದ್ರು ಯಾವುದು ಬೇಡ ಅಂತ ಹೇಳಿದ್ವಿ. ನಾನು ಏನು ತಗೊಳ್ಳೋದಿಲ್ಲ ಅಂತ ಹೇಳಿ, ಏನೇನು ಮುಟ್ಟುದಿಲ್ಲ. ಆ ಕಾರಣದಿಂದ ನಾನು ಹೇಳ್ತಾ ಇರೋದು, ನನ್ನಲ್ಲಿ ಆ ಛಲ ಇತ್ತು. ನಾನು ದುಡಿತೀನಿ, ಮಾಡ್ತೀನಿ, ನನ್ನ ಸಂಸಾರವನ್ನು ಸಾಕ್ತೀನಿ ಒಂದು ಆ ಛಲ ಇತ್ತು. ಆದ್ರಿಂದ ಅಂಥ ಒಂದು ಛಲ ನಿಮ್ಮಲ್ಲಿ ಕೂಡ ಬಂದಾಗ ನೀವು ಉನ್ನತ ಮಟ್ಟಕ್ಕೆ ಏರ್ತೀರಿ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೀನಿ. ಆ ಭೀಮಾಂಬಿಕಾ ದೇವಿಯ ಆಶೀರ್ವಾದ ಯಾವತ್ತೂ ಕೂಡ ನಿಮ್ಮ ಮೇಲೆ, ಇಬ್ರು ದಂಪತಿಗಳ ಮೇಲೆ ಇರಲಿ.
ಆ ತಾಯಿ ಆಶೀರ್ವಾದದಿಂದ ನೀವು ಕೂಡ ಆಯುರ ಆರೋಗ್ಯ ಸಿರಿ ಸಂಪತ್ತನ್ನ ಕಾಣಲಿ ಅಂತ ಹೇಳಿ ನಾನು ಆ ದೇವಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿ ನಾನು ಮತ್ತೆ ಈ ಚಿಕ್ಕನಾಳಕ್ಕೆ ಹೋಗ್ಬೇಕು. ಅಲ್ಲಿನೂ ಕೂಡ ಸಾಮೂಹಿಕ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಆದ್ದರಿಂದ ಇವತ್ತು ನೀವು ನನ್ನನ್ನು ಇಲ್ಲಿ ಕರೆದು ಈ ಸಂದರ್ಭದಲ್ಲಿ ನನಗೆ ಸನ್ಮಾನ ಕೂಡ ಮಾಡಿದಿರಿ. ಆ ಸನ್ಮಾನವನ್ನ ನಾನು ತಾಯಿ ಭೀಮಾಂಬಿಕಾ ದೇವಿಯ ಆಶೀರ್ವಾದವನ್ನ ನನಗೆ ಕೊಡಮಾಡಲ್ಪಟ್ಟಿದ್ದೀನಿ ಅಂತೇಳಿ ಅತ್ಯಂತ ಹರ್ಷ ಚಿತ್ತದಿಂದ ನಾನು ಸ್ವೀಕಾರ ಮಾಡಿ ಸಮಸ್ಯೆಗಳಾದ ಮದುವೆ, ಹಣಕಾಸು, ವ್ಯಾಪಾರ, ಗಂಡ ಹೆಂಡತಿ ಸಮಸ್ಯೆ, ಮಕ್ಕಳು ಪ್ರೀತಿಯಲ್ಲಿ ಬಿದ್ದು ಮಾತು ಕೇಳದಿದ್ದಲ್ಲಿ, ಪ್ರೀತಿಯಲ್ಲಿ ನಂಬಿ ಮೋಸ, ಪ್ರೀತಿಸಿದವರಿಂದ ತೊಂದರೆ, ಇಷ್ಟಪಟ್ಟವರು ನಿಮ್ಮಂತೆ ಆಗಲು ಮಕ್ಕಳಾಗದಿದ್ದಲ್ಲಿ, ಸಾಲದವರಿಂದ ತೊಂದರೆ, ಹಣ ತಿರುಗಿ ಬರಲು, ಗಂಡ ಬೇರೆ ಸ್ತ್ರೀ ವಶದಲ್ಲಿದ್ದರೆ, ನಿಮ್ಮ ಪತ್ನಿ ಪರಪುರುಷರ ಸಹವಾಸದಲ್ಲಿದ್ದರೆ, ಪುರುಷತ್ವ ಸಮಸ್ಯೆ, ಅತ್ತೆ ಕಾಟ ಸಮಸ್ಯೆ, ಯಾವುದೇ ಬಗೆಹರದ ಸಮಸ್ಯೆಗೆ ಕೇವಲ ಒಂದೇ ದಿನದಲ್ಲಿ ಗ್ಯಾರಂಟಿ ಪರಿಹಾರ. ಸ್ತ್ರೀಯರಿಗೆ ವಿಶೇಷ ಪರಿಹಾರ. ಎಷ್ಟೋ ಜ್ಯೋತಿಷ್ಯರಲ್ಲಿ ಕೇಳಿ ಹಣ ಕಳೆದುಕೊಂಡಲ್ಲಿ ನಮ್ಮಲ್ಲಿ ಗ್ಯಾರಂಟಿ ಪರಿಹಾರ ಸಿಗುತ್ತದೆ. ಯಾವುದೇ ಸಮಸ್ಯೆ ಇದ್ದರೂ, ಎಂತ ಕಠಿಣ ಸಮಸ್ಯೆಗಳಿದ್ದರೂ ನಿಮ್ಮ ಜಾತಕ, ಫೋಟೋ, ಹಸ್ತಮುದ್ರಿಕಾ ನೋಡಿ ಭವಿಷ್ಯ ಹೇಳಲಾಗುತ್ತದೆ. ಇನ್ನು ನಿಮ್ಮ ಜೀವನದ ಎಂತ ಸಮಸ್ಯೆಗಳಿದ್ದರೂ ನಮ್ಮಲ್ಲಿ ಪರಿಹಾರ ಇದೆ. ಕೂಡಲೇ ಕರೆ ಮಾಡಿ ಅಥವಾ ವಾಟ್ಸ್ಆಪ್ ಮಾಡಿ.